ಹಾಯ್, ನಾನು ವರ್ಷಿಣಿ ವೆಯ್ಟ್ ಲಾಸ್ ಕೋಚ್. ಸೊ ಇವತ್ತು ನಾನು ನಿಮಗೋಸ್ಕರ ಅಂತ ತಂದಿರೋ ಸೂಪರ್ ಡೂಪರ್ ಟಾಪಿಕ್ ಬಂದು ಐರನ್. ಸೊ ಐರನ್ ನಮ್ಮ ಬಾಡಿಗೆ ಹೆಂಗೆ ಸಿಗುತ್ತೆ, ಸೊ ಏನು ತಿಂದರೆ ಸಿಗುತ್ತೆ, ಹೆಂಗೆ ನಮ್ಮ ಬಾಡಿ ಕಮ್ಮಿ ಆಗುತ್ತೆ ಅಂತ. ಸೊ ನೀವು ಎಷ್ಟೇ ಹೆಲ್ದಿ ಫುಡ್ ತಿಂದರೂ ನಿಮ್ಮ ಬಾಡಿಗೆ ಐರನ್ ಅಬ್ಸರ್ವೇಷನ್ ಆಗ್ತಾ ಇಲ್ವಾ? ಸೊ ಇದಕ್ಕೆ ರೀಸನ್ ಬಂದು ನೀವು ತಿಂತಾರೋ ಯಾವುದೋ ಒಂದು ಫುಡ್ ಕಾಂಬಿನೇಷನ್ಸ್ ಸರಿ ಹೋಗ್ತಿಲ್ಲ, ಅದು ನಿಮ್ಮ ಬಾಡಿಗೆ ಐರನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಅಂತ ಅರ್ಥ. ಎಲ್ಲ ಗೊತ್ತಿರಂಗೆ ಪಾಲಕ್ಕು, ಡೇಟ್ಸು, ಬೆಲ್ಲ ಇದೆಲ್ಲನೂ ಐರನ್ ರಿಚ್ ಫುಡ್ ಆಗಿದೆ. ಬಟ್ ಆದರೆ ಊಟದ ಜೊತೆ ನೀವು ಕಾಫಿ ಟೀ ಕುಡಿದ್ರೆ ನಿಮ್ಮ ಬಾಡಿಗೆ ಅಬ್ಸರ್ವೇಷನ್ ಆಗಲ್ಲ. ಮಿಲ್ಕ್ ಆ್ಯಂಡ್ ಕ್ಯಾಲ್ಸಿಯಂ ಫುಡ್ ಕೂಡ ನಮ್ಮ ಬಾಡಿಗೆ ಐರನ್ ಅಬ್ಸರ್ವೇಷನ್ನ ಸ್ಲೋ ಮಾಡುತ್ತೆ. ಪರ್ ಇಂಟೇಕ್ನ ಜಾಸ್ತಿ ಮಾಡಿದ್ರೂ ನಮ್ಮ ಬಾಡಿಗೆ ಐರನ್ ಅಬ್ಸರ್ವೇಷನ್ನ ಕಮ್ಮಿ ಮಾಡುತ್ತೆ. ತಿಂತಾ ಇರೋದು ರಾಂಗ್ ಊಟ ಅಲ್ಲ, ಸೊ ತಿಂತಾ ಇರೋದು ರಾಂಗ್ ಕಾಂಬಿನೇಷನ್ ಊಟನ. ಮಾಡಿದ ತಕ್ಷಣ ಕಾಫಿ ಟೀ ಕುಡಿದ್ರೆ ಅದು ನಮ್ಮದು ಬಿಗ್ಗೆಸ್ಟ್ ಮಿಸ್ಟೇಕ್. ಹೆಲ್ದಿ ಅಂದ್ಕೊಂಡು ಯಾವುದೋ ಟೈಮಲ್ಲಿ ಊಟ ತಿಂದ್ರೂ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಯಾರಿಗೆಲ್ಲ ಸಣ್ಣ ಪುಟ್ಟ ಚೇಂಜಸ್ಗಳು ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಂಥವರು ನನಗೆ ಮೆಸೇಜ್ ಮಾಡಿ. ಸೊ ಯಾರಿಗೆ ಇನ್ನೂ ಐರನ್ ಬಗ್ಗೆ ತಿಳ್ಕೊಬೇಕು, ಏನು ತಿಂದರೆ ಏನು ಸಿಗುತ್ತೆ, ಯಾವುದರಿಂದ ಐರನ್ ಸಿಗುತ್ತೆ, ಯಾವುದು ಗುಡ್ ಕಾಂಬಿನೇಷನ್ ಐರನ್ಗೆ ಅಂತ ತಿಳ್ಕೊಬೇಕು ಅಂತಿದ್ರೆ ನನಗೆ ಐರನ್ ಅಂತ ಮೆಸೇಜ್ ಹಾಕಿ.